ಉಪವಿಭಾಗಕ್ಕೆ ಹೊಂದಿಕೊಂಡಿರುವ ನಂಗಲಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು 357 ಜನ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾಯಿದ್ದಾರೆ. ಎಲ್ಲ ಬಡ ರೈತ ಕೂಲಿ ಕಾರ್ಮಿಕರ ಮಕ್ಕಳೇ ಅಲ್ಲಿ ಇವತ್ತು ವ್ಯಾಸಂಗ ಮಾಡ್ತಾ ಇರೋದ್ರಿಂದ ನಾವು ನಮ್ಮ ರೈತ ಸಂಘದಿಂದ 9 ಮತ್ತು 10ನೇ ತರಗತಿ ಪ್ರೌಢಶಾಲೆಗೆ ಅನುಮತಿ ನೀಡಿ ಅದನ್ನು ಉನ್ನತೀಕರಣ ಮಾಡಿ ಅಭಿವೃದ್ಧಿ ಮಾಡಬೇಕು. ಯಾಕಂದರೆ ಈಗಾಗಲೇ ಶಾಲಾ ಕಟ್ಟಡ ಹೊಸ ಕಟ್ಟಡ ಅಲ್ಲಿ ಕಟ್ಟಡ ಅಭಿವೃದ್ಧಿ ಆಗ್ತಾ ಇದೆ. ಇದರ ಸಂಬಂಧ ಮೊನ್ನೆ 3 ದಿನಗಳ ಹಿಂದೆ ನಾವು ಪತ್ರಿಕಾ ಮತ್ತು ಮಾಧ್ಯಮದ ಮುಖಾಂತರ 28/6/2024 ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಶಾಲಾ ಆವರಣದಲ್ಲಿ ಮೌನವಾಗಿ ಮಕ್ಕಳಿಗೆ ತೊಂದರೆಯಾಗದಂತೆ ನಿರಂತರವಾದ ಹೋರಾಟ ಮಾಡುವ ಮುಖಾಂತರ ಮಾನ್ಯ ಶಿಕ್ಷಣ ಉಪನಿರ್ದೇಶಕರಿರ್ಬೋದು ಮತ್ತು ಶಿಕ್ಷಣ ಸಚಿವರಿರ್ಬೋದು, ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರ್ಬೋದು ಮತ್ತು ಡಯಟ್ ಪ್ರಿನ್ಸಿಪಾಲ್ ಇರ್ಬೋದು, ಯಾರೇ ಆಗಲಿ ಅದರ ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ CEO ಇರ್ಬೋದು, ಈ ಒಂದು ಶಾಲೆಗೆ ಭೇಟಿ ಕೊಟ್ಟು ಮಕ್ಕಳ ಸ್ಥಿತಿಗತಿಗಳ ಬಗ್ಗೆ ಪರಿಶೀಲನೆ ಮಾಡಿ 8, 9 ಮತ್ತು 10ನೇ ತರಗತಿಯನ್ನು ಪ್ರಾರಂಭ ಮಾಡಬೇಕಂತೆಲ್ಲ ನಮ್ಮ ಒತ್ತಾಯ ಮಾಡ್ತಾಯಿದ್ರೆ ಕೆಲವು ಕಣ್ಣಿಗೆ ಕಾಣಿಸದ ಪಟಭದ್ರ ಸರ್ಕಾರಿ ಶಾಲೆಗಳ ವಿರೋಧಿಯನ್ನು ಅನುಸರಿಸುತ್ತದವರು ನಾವು ಹೈಕೋರ್ಟ್ಗೆ ಹೋಗ್ತೀವಿ, ಹೈಕೋರ್ಟಲ್ಲಿ ನಾವು ದಾವೆ ಹೂಡ್ತೀವಿ. ಎಲ್ಲ ಸ್ವಾಮಿ, ನೀವು ಹೈಕೋರ್ಟಲ್ಲಿ ಯಾರ ಮೇಲೆ ದಾವೆ ಹೂಡ್ತೀರಾ? ಏನು ಖಾಸಗಿ ಶಾಲೆಗಳಿಗೆ ಪರ್ಮಿಷನ್ ಕೊಡ ಅಂತ ಕೇಳ್ತಾ ಇದ್ದೀರಾ? ಇವತ್ತು ಶಿಕ್ಷಣ ಎಂತ ವ್ಯಾಪಾರದ ವಸ್ತು ಆಗ್ಬಿಟ್ಟೈತೆ. ಗಲ್ಲಿಗೂ ಖಾಸಗಿ ಶಿಕ್ಷಣಕ್ಕೆ ಅನುಮತಿ ಕೊಡ್ತಾ ಇದ್ದಾರೆ. 1ರಿಂದ 10 ಪ್ರಿ ಕೆಜಿಯಿಂದ 10ನೇ ತರಗತಿವರೆಗೂ ಅವ್ರಿಗೆ ಮಾತ್ರ ಪರ್ಮಿಷನ್ ಕೊಡ್ಬೋದು. 357 ಜನ ಇರುವಂತಹ ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಉನ್ನತೀಕರಣ ಪ್ರೌಢಶಾಲೆಗೆ ಅನುಮತಿ ಕೊಡಲು ನಿಮಗೆ ಯಾವ ಒಂದು ರಾಜಕೀಯ ಒತ್ತಡ ಇದೆ ಅದನ್ನು ನಮ್ಗೆ ಗೊತ್ತಾಗಬೇಕು. ಈ ಒಂದು ಕಣ್ಣಿಗೆ ಕಾಣದಂತಹ ಸರ್ಕಾರಿ ಶಾಲೆಗಳ ವಿರೋಧಿ ನೀತಿಯನ್ನು ಅನುಸರಿಸಿರೋರು ಅಲ್ಲಿನ ಶಿಕ್ಷಕರ ಮೇಲೆ ಇರ್ಬೋದು, ಇಲ್ಲ ರೈತ ಸಂಘದ ಮೇಲೆ ಇರ್ಬೋದು, ನೀವು ಎಷ್ಟೇ ಒತ್ತಡ ಹಾಕಿದ್ರೂ 28/6/2024 ಶುಕ್ರವಾರದಿಂದ ಶಾಲೆ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಸಮೇತ ನಮಗೆ 8, 9 ಪ್ರೌಢಶಾಲೆಯನ್ನು ಪ್ರಾರಂಭ ಮಾಡಲೇಬೇಕು. ಸರ್ಕಾರಿ ಶಾಲೆ ಉಳಿಯಬೇಕು. ಖಾಸಗಿ ಶಾಲೆಗಳ ದುಬಾರಿ ಶುಲ್ಕಕ್ಕೆ ಕಡಿವಾಣ ಹಾಕಲೇಬೇಕು ಅಂತೆಲ್ಲ ನಮ್ಮ ಒತ್ತಾಯ ಇದೆ. ಅದರ ಜೊತೆಗೆ ಯಾವುದೇ ಕಣ್ಣಿಗೆ ಕಾಣದ ಕೈ ರೈತ ಸಂಘದ ಮೇಲೆ ಅಪಪ್ರಚಾರ ಮಾಡಿ ಎಷ್ಟೇ ಮಾಡಿದರೂ ಸಹ ಸರ್ಕಾರಿ ಶಾಲೆಯ 8, 9 ಮತ್ತು 10ನೇ ತರಗತಿ ಪ್ರಾರಂಭದ ಈ ಒಂದು ಹೋರಾಟದಿಂದ ಹಿಂದೆ ಸರಿಯಲ್ಲ. ಯಾಕಂದರೆ ನಮಗೆ ಸಂವಿಧಾನ ಕೊಟ್ಟಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಂತೆ ನಾವು ಸರ್ಕಾರಿ ಶಾಲೆ ಉಳಿಬೇಕು, ಬಡ ಮಕ್ಕಳ ಭವಿಷ್ಯ ಉಳಿಬೇಕು. ಆ ಒಂದು ಪೋಷಕರ ಪರಿಶ್ರಮಕ್ಕೆ ತಕ್ಕಂತೆ ಮಕ್ಕಳ ಒಂದು ವಿದ್ಯಾಭ್ಯಾಸವನ್ನು ನಿರಂತರವಾಗಿ ಮುಂದೆ ಸಾಗಬೇಕಂತೇಳೆಂಬ ಈ ಹೋರಾಟಕ್ಕೆ ನಂಗಲಿಯ ಸುತ್ತಮುತ್ತ ಗ್ರಾಮಸ್ಥರು ಮತ್ತು ಆ ಶಾಲೆಯ ಪೋಷಕರು ನಮಗೆ ಸಹಕರಿಸಬೇಕಂತೇಳಿ ಮನವಿಯನ್ನು ಮಾಡ್ತಾರೆ.